ಭಾಳ ತ್ರಾಸ ಆಗಿದೆ. ದಿಸ್ ಇಸ್ ಒನ್ ಇಶ್ಯೂ. ದಿಸ್ ಸರ್ ದಿಸ್ ಅವರ್ ವಿಂಡ್ ಟನಲ್ ರೋಡ್ is under our subdivision. Wind tunnel road. Just check, there are a lot of places protruding transformer, ABC this has come out. Lot of kids are playing. Very very important zone. ಅಲ್ಲೊಂದು ಸ್ವಲ್ಪ ಕರೆಕ್ಷನ್ ಮಾಡ್ತೀವಿ. ನಮ್ಮಲ್ಲಿ ಏನು ಮಾಡಿ ಸರ್ ಅಂತ ಸರ್ ಒಂದು ಕ್ರಿಯೇಟೆಡ್ ವರ್ಕ್ಸ್ ಯೂನಿಟ್. ಎಸ್, ಇಟ್ ಇಸ್ ಯುವರ್ ಎಂಪ್ಲಾಯಿ ಆರ್ ಕಾಂಟ್ರಾಕ್ಟರ್ಸ್? ನಮ್ಮ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ತಗೊಂಡ್ವಿ. ಅವ್ರಿಗೆ ಏನಿದೆ ವಿತಿನ್ 1 month ಅಲ್ಲಿ ವಿ ಕ್ಲಿಯರ್ ಆಫ್ ಆಲ್ ದಿ. ಬಟ್ ಅವರಿಗೆ ಸಪೋರ್ಟ್ ಬೇಕು. ಏನ್ ಸಪೋರ್ಟ್? ಯಾವ ತರ ನಾ ಹೇಳ್ತೀನಿ, ವೆಹಿಕಲ್ ಸಪೋರ್ಟ್ ಬೇಕು. ಸಾಮಾನ್ ವೆಹಿಕಲ್ ಕೊಟ್ಬಿಟ್ಟದು ಅಲ್ಲ, ಲಾರಿಗೆ ಇರ್ಬೇಕು. ಈ ವೆಹಿಕಲ್ ಅಲ್ಲ, ಈ ಸಾಮಾನ್ ಒಂದು ಲಾರಿ ಇದೆ, ಕ್ರೇನು ಒಬ್ರು ಜೈ ಕೊಟ್ಟು ಅದು ಕೊಟ್ಟಿರಿ. ಇನ್ನೊಂದೆರಡು ಪ್ರಾಬ್ಲಮ್ ಇದೆ, ಇದು ಮಾಡಿಸ್ಬೇಕಾದ್ರೆ. ಈಗ ಏನಾಗಿದೆ, ಜನ ತೊಂದರೆ ಆಗಬಾರ್ದು ಅಂತ ಲೈನ್ ಕ್ಲಿಯರ್ ತೆಗಿಯಾಗಿಲ್ಲ, ಅದೊಂದು ಪ್ರಾಬ್ಲಮ್ ಬಂದಿದೆ ಬೆಸ್ಕಾಂ ಅಲ್ಲಿ. ಐದು ಲೈನ್ ಅಲ್ಲಿ ಯಾವ ಪ್ರಶ್ನೆ ಬರೋದಿಲ್ಲ. ಈಗೆಲ್ಲ ಯಾವ ಐಡಿಲಿಲ್ಲ, ಅದ್ರ ಮೇಲೆ ನಮ್ ಜನ ಎಲ್ಟಿಕ್ಯೂಸ್ ಇರ್ತಾರೆ. ಈ ಮನೆಗೆ ಹೋಗೋ ಕನೆಕ್ಷನ್ಗಳು ಸ್ವಲ್ಪ ಅನಾನುಕೂಲ ಆಗ್ತದ. ಮೆಲ್ಲಕ್ ಮಾಡ್ರಿ. ಇನ್ನೊಂದು, ನಂಗೆ ಯಾವ್ದನ್ನ ಕೆಲಸ ಹೇಳ್ಬೇಕಂದ್ರೆ, ಇದು ನಮ್ಮ ಹತ್ರ ಜನ ಕೆಲಸ ಮಾಡ್ಬೇಕಂತ ಉತ್ಸಾಹದಲ್ಲಿ ಸೇಫ್ಟಿ ನೋಡ್ಕೊಂಬೋದಿಲ್ಲ. ಅದಕ್ಕೆ ನಾನು ಹೇಳಕ್ ಹಿಂದರಿತೀನಿ. ಯಾಕಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಹ್ಯೂಮನ್ ಲೈಫ್. ಹ್ಯೂಮನ್ ಲೈಫಿಗೆ ಎಷ್ಟು ರೊಕ್ಕ ಕೊಟ್ಟರು ಬೆಳೆ ಬರಲ್ಲ. ದಟ್ ಇಸ್ ವೈ ಐ ಆಮ್ ವೆರಿ ಕೇರ್ಫುಲ್. ವಿ ಹ್ಯಾವ್ ಟು ಥಿಂಕ್ ಅಪ್ರಾಪ್ರಿಯೇಟ್ಲಿ, ಪ್ಲಾನ್, ಜಿಮ್ಮೆದಾರವಾದ ಕೆಲಸ. ಅದಕ್ಕೆ ಫಸ್ಟ್ ಇಷ್ಟು ಮಾಡ ಅಂತ ಹೇಳಿದ್ದೀನಿ. ದೆನ್ ಯು ಫೈಂಡ್ ಔಟ್ ಹೌ ವಿ ಕ್ಯಾನ್ ರಿಕವರ್ ದಿಸ್. ಈಗ 3 ವರ್ಷ This should be recorded in today's SIM proceedings. Yes, we already recorded with the ATR. Yes. Second issue, sir, what is our ಏನ್ ಮಾಡಬೇಕು ಅಂತ, ಇದು ವಿತಿನ್ 30 days ಒಳಗೆ ನಮಗೆ ಲಿಸ್ಟ್ ಔಟ್ ಮಾಡಿ ನಮ್ಗೆ ಕೊಡಬೇಕು ಅವರ ಅಸಿಸ್ಟೆಂಟ್. ಆಮೇಲೆ ಅದ್ರ ತೆಗಿಯೋದ್ರ ಬಗ್ಗೆ ಇಟ್ ಈಸ್ ಲೈನ್ ಕ್ಲಿಯರ್ ಮತ್ತೊಂದು ಏನಾದ್ರು ಬೇಕು ಅಂದ್ರೆ ಈಗ ಹೇಳ್ದಂಗೆ ಕ್ರಾಸಿಂಗ್ ಇರುತ್ತೆ. ಆಲ್ರೆಡಿ 11 kV ಹೋಗಿರುತ್ತೆ. 11 kV ಇಲ್ಲ, ಮೋಸ್ಟ್ ಆಫ್ ದಿಸ್ ಎಲ್ಟಿ ಟ್ರಾನ್ಸ್ಫಾರ್ಮರ್ ABC ಓಪನ್ ಮಾಡಿದ್ರೆ ಕೆಲಸ ಆಗುತ್ತೆ. ಎಲ್ಟಿ ಲೈನ್ ಇರುತ್ತೆ, ಕ್ರಾಸ್ ಆಗಿರುತ್ತೆ. ದೇ ವಾಂಟ್ ಲೈನ್ ಕ್ಲಿಯರ್. ಅಥವಾ ತೆಗಿಯೋದಕ್ಕೆ ಏನು ನಮಗೆ ಮ್ಯಾನ್ ಪವರ್ ಬೇಕು ಅಂತಂದ್ರೆ ವಿಲ್ ಅರೇಂಜ್. ಅದು ನಮಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ನಾವೇ ಯೂಸ್ ಮಾಡೋಣ. ರೆಸ್ಟ್ ಆಫ್ ದಿ ಥಿಂಗ್ಸ್ ಈ ಸ್ಟೋರಿ ಕೊಡೋದಕ್ಕೆ ವಿಚಾರ ಮಾಡೋಣ. ಲಿಸ್ಟ್ ಔಟ್ ಮಾಡಿ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡೋದಕ್ಕೆ ಕ್ರಮ ತಗೋಬೇಕು ಅಂತ ಇವ್ರು ಹೇಳಿದ್ರು ಅಂತ ಬರ್ಕೊಂಡು. ಆಮೇಲೆ ನಮ್ದೇನು ಅಂದ್ರೆ, ನಾವು ಈಗ ಇವರಿಗೆ ಅಸಿಸ್ಟೆಂಟ್ ಇಂಜಿನಿಯರ್ಸ್ಗೆ 30 days ಒಳಗಾಗಿ ಯಾವುದೇ ಅನ್ಯೂಸ್ಡ್ ಮೆಟೀರಿಯಲ್ ಇದ್ರೆ, ಐಡಲ್ ಇದ್ರೆ, ನಾಟ್ ಸ್ಕ್ರಾಪ್, ಅದೆಲ್ಲ ನೀವು ಡಿಕ್ಟೇಟ್ ಮಾಡ್ತೀರಿ. ಆ ಥರ ಅದ್ರಾಗ ನನಗೆ ಪ್ರಾಬ್ಲಮ್. ಸೆಕೆಂಡ್ ಒನ್, ಹೌ ಟು ಸಾಲ್ವ್ ಇವತ್ತ ಬೆಳಿಗ್ಗೆ ಏನು ಅನಾನುಕೂಲ ಆಗಿದೆ, ಡಿಸ್ಕನೆಕ್ಷನ್ ಏನು ಮಾಡೋಣ ಅಂತ ನನಗೆ ನನಗೆ ಏನು ಹೇಳಲ್ಲ. ನಾನು ಆಲೋಚನೆ ಮಾಡಿ ಇವತ್ತು ರಾತ್ರಿ ಆಲೋಚನೆ ಮಾಡ್ತೇನೆ. ಪಕ್ಷಗಳ ನಮ್ಮ ಸಿಮ್ ಇವತ್ತೇ ಬರ್ತೇನೆ. ಈಗ ಅದು ಏನು ಅನಾನುಕೂಲ ಆಗಿದೆ ಅಲ್ಲ ನೀವು ಸೀನ್ ದಟ್ರೆ ಹೌದು ಡಿಸ್ಕನೆಕ್ಷನ್ ಏನೋ ಆಗಿದೆ, ಅದು ಏನೋ ಬರ್ತಿದ್ದಾರೆ. ಈಸ್ಟ್ ಒಂದು ನಮ್ದಿದೆ, ಒಂದು ಈಸ್ಟ್ E4 ಒಂದಿದೆ, ಒಂದು S7 ಇದೆ. ಇಲ್ಲಿ ಪ್ರೊಸೀಡಿಂಗ್ಸ್ ಅಪ್ಲೋಡ್ ಮಾಡ್ತೀವಲ್ಲಪ್ಪ ವಿಡಿಯೋ ಬಾಡಿ ಫೈಲ್. ನಾನು ಮುಖ ಅಷ್ಟು ಫೋಟೋಜೆನಿಕ್ ಇಲ್ಲ. ಇಷ್ಟೆಲ್ಲ ನಾವು ಸ್ವಲ್ಪ ಈಗ ಅಪ್ಲಿಫ್ಟ್ ಆಗಬೇಕು, ನಾವು ಸ್ವಲ್ಪ ಮುಂದೆ ಬರ್ಬೇಕು ನಮ್ಮ ಸಬ್ಡಿವಿಷನ್ ಅಂದ್ರೆ ದಟ್ ಈಸ್ ಇದು ಮುಂದೆ ನಮಗೆ ಅದರಲ್ಲಿ ಎರಡು ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ನಿಮ್ನ ನಾ ಡಿಫೆಂಡ್ ಮಾಡ್ಲಕ್ ಹೋದಾಗ ನಾನು ಜನ ಓದಿದ್ದಾರೆ, ಪಬ್ಲಿಕ್ ಓದಿತಾ ಇದೆ. ನಿಮ್ಮ ಆರ್ಗನೈಸ್ ನಾನು ಹೇಳ್ತೀನಿ, ನಾನು ಐ ವಾಂಟ್ ಟು ಡಿಸ್ಕ್ರೈಬ್ ದಟ್ ಆಲ್ಸೋ. ಐ ವಾಂಟ್ ಟು ಟೆಲ್ ವಾಟ್ ಹ್ಯಾಸ್ ಹ್ಯಾಪೆಂಡ್. ಅವರ್ ಪೀಪಲ್ ಹ್ಯಾವ್ ಗಾನ್ ಟು ಫೈಟ್. ಅಲ್ಲ, ಇದು ಡಿಸ್ಕನೆಕ್ಷನ್ ಇದು ಮಾಡತ್ತೆ ಅನ್ಕೊಂಡು MD ಅವರೇನ ಇದು ಮಾಡ್ಯಾರಂತ ಮೇಲ್ ಅಲ್ಲ, ಫೇಸ್ಬುಕ್ ಅಲ್ಲಿ ಸ್ಟಿಕ್ಕರ್ ಹಾಕಿಲ್ಲ ಅಂತ. ಫೇಸ್ಬುಕ್ ಅಲ್ಲಿ ಸ್ಟಿಕ್ಕರ್ ಐತೆ ಅಂತ ಹಾಕಿಲ್ಲ ಅಂತ ಇಲ್ಲೇ ಓಪನ್ ಮಾಡ್ತೀರಾ, ಏನು ಮಾಡ್ತೀರಾ? ಇಲ್ಲ, ಅದು ಬಿಡ್ರಿ, ನಾನೇ ಹೇಳ್ಬಿಡ್ತೀನಿ, ಅದೇನು ಅವಸರ ಇಲ್ಲ. ಐ ವಿಲ್ ಟೆಲ್ ಯು ವಾಟ್ ದ ಪ್ರಾಬ್ಲಮ್ ಇಸ್. ನಮ್ದಿದ್ರೆ ನಮ್ದೇನೆ ನಮ್ದಿದೆ ನಂಗೆ ಗೊತ್ತಿದೆ. ನೋಡೋಣ ಇಲ್ಲಿ, ಅದು ಬಿಡಿ, ನಾನು ಪ್ರಾಬ್ಲಮ್ ಹೇಳ್ತೀನಿ. ಸೊ ದಟ್ ನಮ್ಗೆ ಈಸಿ ಆಗುತ್ತೆ. ಇಲ್ಲೇ ಓಪನ್ ಮಾಡಿ. ಸೊ ಐ ಟೆಲ್ ಯು ವಾಟ್ ದ ಪ್ರಾಬ್ಲಮ್. ಈಗ ನಮ್ಮ ಹತ್ರ ಸ್ಟಿಕ್ಕರ್ ಯೂಸೇಜ್ ಶುರುವಾಗಿದೆ ಸರ್. ಎಸ್ ಮಾಡ್ತಾ ಇದ್ದೀವಿ. ದಟ್ ಸ್ಟಿಕ್ಕರ್ ಆರ್ ವಿ ಸಪೋಸ್ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 80 ಮೀಟರ್ ಇದೆ, 5 ಮನೆ ಕಟ್ಟಿಲ್ಲ ಅನ್ಕೋರಿ. 5 ಸ್ಟಿಕ್ಕರ್ ಅವ್ರ ಮೀಟರ್ ಮೇಲೆ ಹಚ್ತಾ ಇದೀವಿ, ಇಲ್ಲ ಹಚ್ತಾ ಇದೀವಿ ಅವ್ರ ಮೀಟರ್ ಬಾಕ್ಸ್ ಮೇಲೆ ಹಚ್ತಾ ಇದೀವಿ. ಫೈನ್.
ಫೇಸ್ಬುಕ್ ಓಪನ್ ಮಾಡಿ. ರೈಟ್, ಇದು ನೋಡಿದ್ದೀನಿ, ಇದೇ ಹಾಕಿದಾರಾ? ಸೊ ಸ್ಪ್ರಿಂಗ್ ಡೇಲ್ ಅಪಾರ್ಟ್ಮೆಂಟ್ ನಮ್ದೇನಾ? ಸ್ಪ್ರಿಂಗ್ ಡೇಲ್ ಎಲ್ಲಿ ಬರ್ತದೆ? ಅದೇ ತಾವು ಹೇಳ್ತೇವೆ. ಸ್ಪ್ರಿಂಗ್ ಡೇಲ್ ಈ ಬೋರ್ಡ್ ಬರ್ತದೆ. ಸೇಲ್ ನಮ್ಮಲ್ಲಿ ನಾನು ಬೇರೆ ಕೇಳಿದೆ ಮುಂದಲೆ ಮನೆಗಳಿಗೆ ನಿಯರ್ ಬೈ ಮುಂದಲೆ ಮನೆ ಅರೌಂಡ್ ಬಾರ್ಡರ್ ಆಫ್ ಫೈನ್, ನಾನು ಹೋಗಿ ನಿಮ್ಗೆ ಆರೋ ನಂಬರ್ ತಿಳ್ಕೊಂಡು ಹೇಳ್ತೀನಿ. ಇಲ್ಲ ಅವರೊಂದು ಒಬ್ಬರನ್ನ ನಾಮಿನೇಟ್ ಮಾಡಿದಾರ ಆ ಏರಿಯಾನ. ಎರಡು ಪ್ರಾಬ್ಲಮ್ ಇದೆ. ಒಬ್ರು ಬಿನು ಅಂತ ಕೇರಳ ಅವರು ರಿಪೋರ್ಟ್ ಮಾಡಿದಾರ, ಇದು ಮಾಡಿದ್ದಾರೆ. ಫೈನ್, ಈಗ ನನ್ನ ಕೇಳಿದ್ರು ನಮ್ಗೆ ಎಷ್ಟು 1.5 ಲ್ಯಾಕ್ ಕಸ್ಟಮರ್ ಸರ್? ಎಷ್ಟು ಡೊಮೆಸ್ಟಿಕ್ ಇದ್ದಾರೆ ಸರ್? ಡೊಮೆಸ್ಟಿಕ್ 1 ಲಕ್ಷ ಅಲ್ಲ 1,06,000 ಸಾಕು ಸರ್. ಅಲ್ಲಿ ಕಣ್ಣಿದ್ರಿಗಿದೆ 1,06,000. 1,00,000 ತಿಂಗಳ ಎಷ್ಟು ಜನಕ್ಕೆ ಡಿಸ್ಕನೆಕ್ಷನ್ ಮಾಡ್ತೀವಿ ರಫ್ಲಿ? ರಫ್ಲಿ ಒಂದು 8 to 10,000 8 to 10,000 ಡಿಸ್ಕನೆಕ್ಷನ್ ಆಗೇ ಆಗುತ್ತೆ. Yes. LT2 LT2 ನಮ್ಗೆ LT3 ಅವ್ರ ಶಾಪ್ ದುಕಾನೆ ಬಂದಾಗ್ತದೆ ಆಟೋಮೆಟಿಕ್ ಆಗಿ hundreds ಹಾ in hundreds 500 to 300 ಇಷ್ಟೇ. then see, that is the problem. ಈ ಅದರ್ ಕ್ಯಾಟಗರೀಸ್ ಎನಿವೆ ದಟ್ ಇಸ್ ಕಮರ್ಷಿಯಲ್ ಅಂಡ್ ಹೈ ರೇಟ್. Yes. ಅವ್ರು ತಮ್ಮ ಸಂತಾನ ತಾವು ಆನ್ ಮಾಡಿಸ್ಕೊತಾರೆ. ದಟ್ ಇಸ್ ನಾಟ್ ಈ ಸ್ಟಿಕ್ಕರ್ ಎಲ್ಲರಿಗೂ ಹಚ್ತಿದೀವಿ ನಾವು, ಎಲ್ಲರಿಗೂ ಹಚ್ತೀವಿ. ಫೈನ್, ಈ LT2 ಏನಾಗ ಪ್ರಾಬ್ಲಮ್ ಇದೆ ಬಂದಿದೆ. ಒಂದು ಸರ್ ವಿಡಿಯೋ ಇದೆ ಎರಡು ಸಾಕು. ಟ್ರೈನಲ್ಲಿ ಹಾಕಿದ್ದೀನಿ ಇಲ್ಲ ನಮ್ದು ರಫ್ ನಂಬರ್ ಸಾಕು ನಂಗೆ. ಏನು ಸ್ಟಿಕ್ಕರ್ Sticker ಇಲ್ಲ. ಅದಲ್ಲ ಸರ್, ಮೇಲ್ ಕಾಪಿ ಹಾರ್ಡ್ ಕಾಪಿ. ಆಯ್ತಾ, ಫೈನ್. ಸೊ ದ ಇಶ್ಯೂ ಇಸ್ ದಿಸ್.